ವೆಸ್ಟ್ ಇಂಡೀಸ್ ವಿರುದ್ಧದ ಮಸ್ಟ್ ವಿನ್ ಮ್ಯಾಚ್ ಅಲ್ಲಿ ಅಬ್ಬರಿಸಿ ಭಾರತಕ್ಕೆ ಸೆಮೀಸ್ ಟಿಕೆಟ್ ಅನ್ನ ಗೆಲ್ಲಿಸಿದಂತ ಸಂಜು ಸ್ಯಾಮ್ಸನ್ ಈಗ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಆಡ್ತಾರಾ ಅಥವಾ ಇಲ್ವಾ ಎನ್ನುವಂತ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ವಿರುದ್ಧ ಬ್ಯಾನ್ ಟ್ರೆಂಡ್ ಶುರುವಾಗಿದೆ. ವಿಂಡೀಸ್ ಎದುರಿನ ಮ್ಯಾಚ್ ಅಲ್ಲಿ ಸಂಜು ಮಾಡಿದ ಅದೊಂದು ತಪ್ಪು ಈಗ ನಿಷೇಧದ ಭೀತಿಯನ್ನ ಹುಟ್ಟಿಸಿದೆ. ಮತ್ತೊಂದು ಕಡೆ ಆಂಗ್ಲರು ಬಾಲ ಬಿಚ್ಚೋಕೆ ಶುರು ಮಾಡಿದ್ದಾರೆ. ಸೊ ಇಲ್ಲಿ ಸಂಜುಗೆ ಎದುರಾಗಿರುವಂತ ಟೆನ್ಷನ್ ಏನು, ಇಂಗ್ಲೆಂಡ್ ಆಟಗಾರನ ಸೊಕ್ಕಿನ ಮಾತುಗಳು ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸಂಜು ಸ್ಯಾಮ್ಸನ್ ಟೀಮ್ ಇಂಡಿಯಾದ ಅನುಭವಿ ಆಟಗಾರ. ಆದರೆ ಇತ್ತೀಚೆಗೆ ಅವರ ಫಾರ್ಮ್ನಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಆಗಿದೆ. ಈಗ ವಿಂಡೀಸ್ ವಿರುದ್ಧದ ಕೊನೆ ಪಂದ್ಯದಲ್ಲಿ ಅದ್ಭುತ ಇನ್ನಿಂಗ್ಸ್ ಬಂದ ಮೇಲೆ ಮುಂದಿನ ಪಂದ್ಯಗಳಲ್ಲೂ ಕೂಡ ಅವರ ಮೇಲೆ ತುಂಬಾನೇ ಹೋಪ್ಸ್ ಇದೆ. ಆದರೆ ಇಂಥ ಟೈಮಲ್ಲಿ ಸಂಜುಗೆ ಬ್ಯಾನ್ ಭೀತಿ ಎದುರಾಗಿದೆ. ಇಂಗ್ಲೆಂಡ್ ವಿರುದ್ಧದ ಪಂದ್ಯ ಆಡಲ್ವಾ ಸಂಜು ಸ್ಯಾಮ್ಸನ್? ವಿಂಡೀಸ್ ವಿರುದ್ಧದ ಪಂದ್ಯದ ಬಳಿಕ ಸಂಜು ಸ್ಯಾಮ್ಸನ್ ಮಾಡಿದ ಸೆಲೆಬ್ರೇಷನ್ ರೀತಿಯೇ ಇಂಥದ್ದೊಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಅಜೇಯ 97 ರನ್ ಗಳಿಸಿದ್ದ ಸಂಜು ಭಾರತದ ಪರ ವಿನ್ನಿಂಗ್ 4 ಬಾರಿಸಿದ್ರು. ಭಾರತ ಸೆಮೀಸ್ಗೆ ಕಾಲಿಟ್ಟಿದ್ದು ಕನ್ಫರ್ಮ್ ಆಗ್ತಾ ಇದ್ದಂತೆ ಫುಲ್ ಜೋಶ್ನಲ್ಲೇ ತಮ್ಮ ಹೆಲ್ಮೆಟ್ ಅನ್ನ ನೆಲಕ್ಕೆ ಎಸೆದು ಸಂಭ್ರಮಿಸಿದ್ರು. ಆದ್ರೆ ಈಗ ಈ ಸಂಭ್ರಮವೇ ಸಂಜು ಸ್ಯಾಮ್ಸನ್ ಪಾಲಿಗೆ ಟೆನ್ಷನ್ ತಂದಿಟ್ಟಿದೆ. ಯಾಕಂದ್ರೆ ಐಸಿಸಿ ನೀತಿ ಸಂಹಿತೆಯ ಅಡಿಯಲ್ಲಿ ಆಟಗಾರ ಯಾವುದೇ ವಸ್ತುವನ್ನ ಮೈದಾನದಲ್ಲಿ ಎಸೆದ್ರೆ ಅದನ್ನ ಅಶಿಸ್ತು ಅಂತಾನೆ ಹೇಳಲಾಗುತ್ತೆ. ಸೊ ವಿನ್ನಿಂಗ್ ಶಾಟ್ ಬಳಿಕ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಸಂಜು ಸ್ಯಾಮ್ಸನ್ ತಮ್ಮ ಹೆಲ್ಮೆಟ್ ಅನ್ನ ತೆಗೆದು ನೆಲಕ್ಕೆ ಬಿಸಾಕಿದ್ರು. ಬಳಿಕ ಮೊಣಕಾಲನ್ನ ಊರಿ ತಮ್ಮ ದೇವರಿಗೆ ಧನ್ಯವಾದವನ್ನ ಅರ್ಪಿಸಿದ್ರು. ಆದರೆ ಐಸಿಸಿ ನೀತಿ ಸಂಹಿತೆಯ ಆರ್ಟಿಕಲ್ 2.2 ಪ್ರಕಾರ ಬ್ಯಾಟ್, ಹೆಲ್ಮೆಟ್ ಅಥವಾ ವಿಕೆಟ್ಗಳನ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಅದನ್ನ ಅಪರಾಧ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಇದು ಲೆವೆಲ್ 1 ನ ಉಲ್ಲಂಘನೆ ಆಗುತ್ತೆ. ಸೊ ಈ ರೀತಿಯ ವರ್ತನೆಗೆ ಪಂದ್ಯದ ಸಂಭಾವನೆಯ 50% ದಂಡವನ್ನ ವಿಧಿಸಬಹುದು. ಹಾಗೆ ವಾರ್ನಿಂಗ್ ಜೊತೆ 1 ಅಥವಾ 2 ಡಿಮೆರಿಟ್ ಅಂಕಗಳನ್ನ ಕೊಡಬಹುದು ಅಥವಾ 1 ಪಂದ್ಯದಿಂದ ನಿಷೇಧವನ್ನು ಕೂಡ ಹೇರಬಹುದು. ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ ಸೆಮೀಸ್ನಲ್ಲಿ ಸಂಜು ಸ್ಯಾಮ್ಸನ್ ಆಡ್ತಾರಾ ಅಥವಾ ಇಲ್ವಾ ಎನ್ನುವಂತ ಅನುಮಾನ ಇದೆ. ಸೊ ಆಕ್ಚುಲಿ ಇನ್ನೊಂದು ಆಂಗಲ್ ನಲ್ಲಿ ನೋಡಿದ್ರೆ ಸಂಜುಗೆ ಈ ಟೂರ್ನಿಯಲ್ಲಿ ಮಾಡ್ತಿರುವಂತ ಮೊದಲ ಮಿಸ್ಟೇಕ್ ಇದು ಅವರದ್ದು. ಅಂದ್ರೆ ಇದು ಮೊದಲ ವಾರ್ನಿಂಗ್ ಆಗಿರುತ್ತೆ. ಹೀಗಾಗಿ ಮೊದಲ ವಾರ್ನಿಂಗ್ಗೆ ನಿಷೇಧದ ಭೀತಿ ಕಡಿಮೆ ಇರುತ್ತೆ. ಹಾಗಾಗಿ ಅವರಿಗೆ ಪಂದ್ಯ ಶುಲ್ಕದಲ್ಲಿ ಅರ್ಧದಷ್ಟು ಫೈನ್ ಅನ್ನ ಹಾಕಿ ಎಕ್ಸ್ಕ್ಯೂಸ್ ಅನ್ನ ಕೊಡಬಹುದು ಅಥವಾ ಮುಂದಿನ ಬಾರಿ ಈ ರೀತಿಯಾಗಿ ವರ್ತನೆ ಮಾಡದಂತೆ ಎಚ್ಚರಿಕೆಯನ್ನು ಕೊಡುವಂತ ಚಾನ್ಸಸ್ ಇದೆ. ಹೀಗಾಗಿ ಸಂಜು ಸ್ಯಾಮ್ಸನ್ ಆಡುವಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಹೀಗೆ ಒಂದ್ ಕಡೆ ಸಂಜು ಸ್ಯಾಮ್ಸನ್ ತಮ್ಮದೇ ಸೆಲೆಬ್ರೇಷನ್ ಇಂದ ಟೆನ್ಷನ್ ಅಲ್ಲಿದ್ರೆ, ಅತ್ತ ಇಂಗ್ಲೆಂಡ್ ಪ್ಲೇಯರ್ಗಳು ಆಲ್ರೆಡಿ ಪಂದ್ಯವನ್ನೇ ಗೆದ್ದಿರೋ ತರ ಬಿಲ್ಡಪ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಭಿಮಾನಿಗಳ ವಿರುದ್ಧ ಸೊಕ್ಕಿನ ಮಾತನಾಡ್ತಿದ್ದಾರೆ. ಇಂಡಿಯನ್ಸ್ ಜೋಶ್ ನೋಡಿ ವಿದೇಶಿ ಆಟಗಾರರಿಗೆ ಉರಿ. ಆಕ್ಚುಲಿ ಕ್ರಿಕೆಟ್ ಹುಟ್ಟಿದ್ದು ಇಂಗ್ಲೆಂಡ್ ನಲ್ಲಿ ಆದ್ರೂ ಕೂಡ ಅದನ್ನ ಜೀವಿಸ್ತಾ ಇರೋದು ಹಾಗೆ ಎಮೋಷನಲಿ ತುಂಬಾನೇ ಕನೆಕ್ಟ್ ಆಗಿರೋದು ಭಾರತೀಯ ಅಭಿಮಾನಿಗಳು. ಹೀಗಾಗಿ ವಿಶ್ವ ಕ್ರಿಕೆಟ್ ನಲ್ಲಿ ಭಾರತ ಯಾವತ್ತಿದ್ರೂ ಕೂಡ ಬಾಸ್. ಸೊ ಭಾರತದಲ್ಲಿ ಸರಣಿಗಳು ನಡೆದಾಗ್ಲೇ ಹೌಸ್ಫುಲ್ ಆಗುವಂತ ಮೈದಾನಗಳು ಐಸಿಸಿ ಟೂರ್ನಮೆಂಟ್ಗಳು ಅಂತ ಬಂದಾಗ ಕೇಳ್ಬೇಕಾ? ಇಡೀ ಸ್ಟೇಡಿಯಂ ಬ್ಲೂ ಜೆರ್ಸಿಯಲ್ಲೇ ತುಂಬಿರುತ್ತೆ. ಅದು ಕೂಡ ಭಾರತ ಪಂದ್ಯಗಳಿದ್ದಾಗಂತೂ ನೆಕ್ಸ್ಟ್ ಲೆವೆಲ್ ಕೂಗಾಟ ಇರುತ್ತೆ. ಅಭಿಮಾನಿಗಳ ಹರ್ಷೋದ್ಗಾರ ನೆಕ್ಸ್ಟ್ ಲೆವೆಲ್ನಲ್ಲಿರುತ್ತೆ. ಭಾರತೀಯ ಅಭಿಮಾನಿಗಳ ಇದೇ ಕ್ರೇಜ್, ಇದೇ ಸಪೋರ್ಟ್ ಕೆಲ ವಿದೇಶಿ ಆಟಗಾರರಿಗೆ ಡೈಜೆಸ್ಟ್ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ಇಂಗ್ಲೆಂಡ್ ಆಲ್ರೌಂಡರ್ ಸ್ಯಾಮ್ ಕರನ್ಗೂ ಕೂಡ ಆಗಿರೋದು ಅದೇ. ವಾಂಖೇಡೆಯಲ್ಲಿ ಭಾರತೀಯ ಫ್ಯಾನ್ಸ್ ಸೈಲೆಂಟ್ ಮಾಡ್ತೇವೆ ಎಂದ ಕರನ್. ಐಸಿಸಿ ಟೂರ್ನಮೆಂಟ್ ನಲ್ಲಿ ಬಿಗ್ ಈವೆಂಟ್ಸ್ ಟೈಮ್ ಅಲ್ಲಿ ವಿದೇಶಿ ಆಟಗಾರರು ಬರೀ ಪ್ಲೇಯರ್ಗಳನ್ನ ಮಾತ್ರ ಟ್ರಿಗರ್ ಮಾಡಲ್ಲ, ಜೊತೆಗೆ ಅಭಿಮಾನಿಗಳನ್ನು ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ಇಂಡಿಯಾ ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಸ್ಯಾಮ್ ಕರನ್ ಟೀಮ್ ಇಂಡಿಯಾಗೆ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ. ಸೆಮೀಸ್ಗೂ ಮುನ್ನ ನಡೆದ ಪ್ರೆಸ್ ಮೀಟ್ ನಲ್ಲಿ ಮಾತಾಡಿರುವಂತಹ ಸ್ಯಾಮ್ ಕರನ್, ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಭಾರತೀಯ ಅಭಿಮಾನಿಗಳನ್ನ ನಾವು ಸೈಲೆಂಟ್ ಮಾಡ್ತೀವಿ ಎಂದಿದ್ದಾರೆ. ಹಾಗೆ ನಮ್ಮ ತಂಡ ಯಾವುದಕ್ಕೂ ಕೂಡ ಕೇರ್ ಮಾಡಲ್ಲ. ಮ್ಯಾಚ್ ನೋಡೋಕೆ ಬರುವಂತ ಭಾರತೀಯ ಅಭಿಮಾನಿಗಳು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಇಂಗ್ಲೆಂಡ್ ತಂಡ ಸೂಪರ್ ಡೂಪರ್ ಆಗಿ ಆಡ್ತಿದೆ ಅಂತಾನೆ ಅರ್ಥ. ಹೀಗಾಗಿ ನಾವು ಪ್ರೇಕ್ಷಕರನ್ನ ಸ್ತಬ್ಧಗೊಳಿಸ್ತೇವೆ ಅಂತ ಸೊಕ್ಕಿನ ಮಾತನಾಡಿದ್ದಾರೆ. 2023ರ ಏಕದಿನ ವಿಶ್ವಕಪ್ ಫೈನಲ್ಗೂ ಮುನ್ನ ಆಸ್ಟ್ರೇಲಿಯಾ ತಂಡದ ಅಂದಿನ ನಾಯಕ ಪ್ಯಾಟ್ ಕಮಿನ್ಸ್ ಕೂಡ ಇದೇ ತರ ಹೇಳಿಕೆ ಕೊಟ್ಟಿದ್ರು. ಇನ್ನು ಸೂಪರ್ 8 ಸುತ್ತಿನಲ್ಲಿ ಭಾರತ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ಆಟಗಾರರ ಬಗ್ಗೆ ಸೌತ್ ಆಫ್ರಿಕಾ ತಂಡದ ಕೋಚ್ ಶುಕ್ರಿ ಕಾನ್ರಾಡ್ ಕೂಡ ಇಂಥದ್ದೇ ದರ್ಪದ ಮಾತುಗಳನ್ನಾಡಿದ್ರು.
ಭಾರತೀಯರ ಬಂಡವಾಳವನ್ನ ಬಿಚ್ಚಿಡ್ತೀವಿ ಅಂದಿದ್ರು. ಈಗ ಕರಣ್ ಕೂಡ ಇದೇ ರೀತಿಯಲ್ಲಿ ಮಾತನಾಡಿದ್ದಾರೆ. ಒಟ್ನಲ್ಲಿ ಮೊದಲ ಸೆಮೀಸ್ನಲ್ಲಿ ನ್ಯೂಜಿಲೆಂಡ್ ತಂಡ ಅಬ್ಬರಿಸಿ ಫೈನಲ್ ಟಿಕೆಟ್ನು ಕೂಡ ಗಿಟ್ಟಿಸಿಕೊಂಡಿದೆ. ಇತ್ತ ಎರಡನೇ ಟಿಕೆಟ್ಗಾಗಿ ವಾಂಖೇಡೆಯಲ್ಲಿ ಇವತ್ತು ಭಾರತ ಹಾಗೆ ಇಂಗ್ಲೆಂಡ್ ತಂಡಗಳು ಮುಖಾಮುಖಿ ಆಗ್ತಿವೆ. ಆದರೆ ಪಂದ್ಯಕ್ಕೂ ಮುನ್ನ ಬಿಸಿ ಜಾಸ್ತಿ ಆಗ್ತಾ ಇದ್ದು ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ಕಾಯ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರಿಗೆ ಫೈನಲ್ ಟಿಕೆಟ್ ಅನ್ನೋದನ್ನ ಕಮೆಂಟ್ಸ್ ಮಾಡಿ, ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.